ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಜನಶಕ್ತಿ ನ್ಯೂಸ್ ಅರ್ಪಿಸುವ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇದು 10ನೇ ಸುತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಆಗಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಅಲ್ಲಿನ ಮಕ್ಕಳ ಸಾರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗಲಿ ಅಂತ ಹೇಳಿ ಜನಶಕ್ತಿ ನ್ಯೂಸ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅಪ್ಪು ಸರ್ ಹೇಳಿದಾಗೆ ಕಾರ್ಯಕ್ರಮದಲ್ಲಿ ಗೆಲ್ಲವರು ಯಾರು, ಸೋಲವರು ಯಾರು, ಸೋತು ಗೆದ್ದವರು ಯಾರು, ಗೆದ್ದು ಸೋತವರು ಯಾರು, ಗೆದ್ದವರಿಗೆ ಸವಾಲುಗಳು ಮುಗಿಯೋದಿಲ್ಲ, ಸೋತವರಿಗೆ ಸೋಲೆ ಅಂತಿಮವಲ್ಲ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನು ಪರಿಚಯ ಮಾಡ್ಕೊಳ್ಳೋಣ. ಮಕ್ಕಳ ನಿಮ್ಮ ಪರಿಚಯವನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಯನ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿ. ನನ್ನ ಹೆಸರು ವರ್ಷಿಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು GHS ರಾವುತನಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿಜಿ. ನಾನು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಮರಿಯಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿ. ನನ್ನ ಹೆಸರು ಇಂಪನ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHS ರಾವುತನಹಳ್ಳಿ. ನನ್ನ ಹೆಸರು ಮೋನಿಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿ. ನನ್ನ ಹೆಸರು ಗೀತಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿ. ನನ್ನ ಹೆಸರು ಪವಿತ್ರ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ರಾವುತನಹಳ್ಳಿ. ಈಗ ಕಾರ್ಯಕ್ರಮದಲ್ಲಿ ಒಟ್ಟು 5 ಸುತ್ತುಗಳಿರ್ತವೆ. ಒಂದೊಂದು ಸುತ್ತಿನಲ್ಲಿ 8 ಪ್ರಶ್ನೆಗಳಿರ್ತದೆ. ನೀವು ಸಮಯವನ್ನು ತೆಗೆದುಕೊಂಡು ಉತ್ತರವನ್ನು ಹೇಳಬೇಕಾಗತ್ತೆ. 1ನೇ ಸುತ್ತು ಕನ್ನಡದ ಕಂಪು ಅಂತ ಕನ್ನಡದ ಬಗ್ಗೆ ಪ್ರಶ್ನೆಗಳಿರ್ತದೆ. ಹಾಗೆಯೇ 2ನೇ ಸುತ್ತು ಭೂಮಿ ಮತ್ತು ಇತಿಹಾಸದ ಬಗ್ಗೆ ಇರ್ತದೆ. ಹಾಗೆಯೇ 3ನೇ ಸುತ್ತು ರಾಜ್ಯಶಾಸ್ತ್ರದ ಬಗ್ಗೆ ಇರ್ತದೆ. ಹಾಗೆ 4ನೇ ಸುತ್ತು ವಿಜ್ಞಾನದ ಬಗ್ಗೆ ಇರ್ತದೆ. ಹಾಗೆ 5ನೇ ಸುತ್ತು GK ಕ್ವಶನ್ಸ್, ನೀವು ಹೇಳಿದ್ದು ನಾವು ಕೇಳಿದ್ದು. ಆಯಿತಾ? ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ. ಪಾಸಾಗಿ ಅವರು ಉತ್ತರವನ್ನು ಹೇಳಿದರೆ ಅವರಿಗೆ ಬೋನಸ್ ಆಗಿ 1 ಅಂಕ ಸಿಗುತ್ತೆ. ಅವರು ಉತ್ತರ ಹೇಳಿಲ್ಲ ಅಂದರೆ ಆಡಿಯನ್ಸ್ ಉತ್ತರವನ್ನು ಹೇಳ್ತಾರೆ. ಓಕೆ, ಯಾರು ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅವರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ಒಂದಷ್ಟು ಕ್ಯಾಶ್ ಪ್ರೈಸ್ ಜೊತೆಗೆ ಒಂದಷ್ಟು ಉಡುಗೊರೆಗಳು ಕೂಡ ಕೊಡ್ತೀವಿ. ಓಕೆ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲ ಸುತ್ತು ಕನ್ನಡದ ಕಂಪು. ಮೊದಲ ಪ್ರಶ್ನೆ, ಇವುಗಳಲ್ಲಿ ಲೋಪಸಂಧಿಗೆ ಒಂದು ಉದಾಹರಣೆ. ಒಂದು ಉದಾಹರಣೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೈ ಪ್ಲಸ್ ಹಣ್ಣು ಕೈಯನ್ನು, ಆಯ್ಕೆ 2 ಹುಲ್ಲು ಪ್ಲಸ್ ಗಾವಲು ಹುಲ್ಲುಗಾವಲು, ಊರು ಪ್ಲಸ್ ಊರು ಊರೂರು, ಗುರು ಪ್ಲಸ್ ಹಣ್ಣು ಗುರುವನ್ನು. ಆಪ್ಷನ್ ಸಿ ಊರೂರು. ಲೋಪಸಂಧಿಗೆ ಉದಾಹರಣೆ ಊರು ಪ್ಲಸ್ ಊರು ಊರೂರು. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ, ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 4 ಪ್ಲಸ್ ದೆಸೆ 4 ದೆಸೆ, ಹಿರಿದು ಪ್ಲಸ್ ಮರ ಹೆಮ್ಮರ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ. ಆಪ್ಷನ್ ಎ 4 ಪ್ಲಸ್ ಹೇಳಿ 4 ಪ್ಲಸ್ ದೆಸೆ 4 ದೆಸೆ. ಆಪ್ಷನ್ ಎ 4 ಪ್ಲಸ್ ದೆಸೆ 4 ದೆಸೆ. 4 ದೆಸೆ ದ್ವಿಗು ಸಮಾಸಕ್ಕೆ ಉದಾಹರಣೆ 4 ಪ್ಲಸ್ 4 ದೆಸೆ. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಅಭಿನಂದನೆಗಳು. 3ನೇ ತಂಡಕ್ಕೆ ಪ್ರಶ್ನೆ, ಇವುಗಳಲ್ಲಿ ಅನ್ವರ್ಥನಾಮಕ್ಕೆ ಒಂದು ಉದಾಹರಣೆ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೆಟ್ಟ, ಆಯ್ಕೆ 2 ರಾಮ, ಆಯ್ಕೆ 3 ವಿಜ್ಞಾನಿ, ಆಯ್ಕೆ 4 ಜನರು. ಆಯ್ಕೆ ಸಿ ವಿಜ್ಞಾನಿ. ಅನ್ವರ್ಥನಾಮಕ್ಕೆ ಉದಾಹರಣೆ ವಿಜ್ಞಾನಿ. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. 4ನೇ ತಂಡಕ್ಕೆ 4ನೇ ಪ್ರಶ್ನೆ, ಮನೆಯಿಂದ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಪ್ರಥಮ ವಿಭಕ್ತಿ, ಆಯ್ಕೆ 2 ಪಂಚಮಿ ವಿಭಕ್ತಿ, ಆಯ್ಕೆ 3 ಸಪ್ತಮಿ ವಿಭಕ್ತಿ, ಆಯ್ಕೆ 4 ತೃತೀಯ ವಿಭಕ್ತಿ. ಆಯ್ಕೆ 4 ತೃತೀಯ ವಿಭಕ್ತಿ. ಮನೆಯಿಂದ ಇದು ತೃತೀಯ ವಿಭಕ್ತಿಗೆ ಉದಾಹರಣೆ. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 1ನೇ ತಂಡಕ್ಕೆ, UR ಅನಂತಮೂರ್ತಿಯವರ ಪೂರ್ಣ ಹೆಸರು.
ನಿಮ್ಮ ಆಯ್ಕೆಗಳು: ಆಯ್ಕೆ 1 ಉದಯಗಿರಿ ರಾಜಣ್ಣ ಅನಂತಮೂರ್ತಿ, ಆಯ್ಕೆ 2 ಉಡುಪಿ ರಾಜಶೇಖರ ಅನಂತಮೂರ್ತಿ, ಆಯ್ಕೆ 3 ಉಳ್ಳಾಲ ರಾಜಾಚಾರ ಅನಂತಮೂರ್ತಿ, ಆಯ್ಕೆ 4 ಉಡುಪಿ ರಾಜಗೋಪಾಲಾಚಾರ ಅನಂತಮೂರ್ತಿ. ಆಪ್ಷನ್ ಎ ಹೇಳಿ. ಯು ಆರ್ ಅನಂತಮೂರ್ತಿಯವರ ಪೂರ್ಣ ಹೆಸರೇನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಉದಯಗಿರಿ ರಾಜಣ್ಣ ಅನಂತಮೂರ್ತಿ, ಆಯ್ಕೆ 2 ಉಡುಪಿ ರಾಜಶೇಖರ ಅನಂತಮೂರ್ತಿ, ಆಯ್ಕೆ 3 ಉಳ್ಳಾಲ ರಾಜಾಚಾರ ಅನಂತಮೂರ್ತಿ, ಆಯ್ಕೆ 4 ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ನನ್ನನ್ನು ನೋಡಿ ಉತ್ತರವನ್ನು ಹೇಳಬೇಕು. ಆಪ್ಷನ್ ಡಿ ಉಡುಪಿ ರಾಜಗೋಪಾಲಾಚಾರ್ಯ ಉಡುಪಿ ಅನಂತಮೂರ್ತಿ. ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಸರಿಯಾದ ಉತ್ತರ 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ: ಕನಕದಾಸರ ಜನ್ಮಸ್ಥಳ ಯಾವುದು? ಕನಕದಾಸರ ಜನ್ಮಸ್ಥಳ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಹಾವೇರಿ ಜಿಲ್ಲೆಯ ಬಾಡಗ್ರಾಮ, ಆಯ್ಕೆ 2 ವಿಜಯಪುರ ಜಿಲ್ಲೆಯ ಬಾಗೇವಾಡಿ, ಆಯ್ಕೆ 3 ಶಿವಮೊಗ್ಗ ಜಿಲ್ಲೆಯ ಉಡುತಡಿ, ಆಯ್ಕೆ 4 ತುಮಕೂರು ಜಿಲ್ಲೆಯ ಗೂಳೂರು. ಸರ್ ಆಪ್ಷನ್ಸ್ ಇನ್ನೊಂದ್ಸಲ. ಕನಕದಾಸರ ಜನ್ಮಸ್ಥಳ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಹಾವೇರಿ ಜಿಲ್ಲೆಯ ಬಾಡಗ್ರಾಮ, ಆಯ್ಕೆ 2 ವಿಜಯಪುರ ಜಿಲ್ಲೆಯ ಬಾಗೇವಾಡಿ, ಆಯ್ಕೆ 3 ಶಿವಮೊಗ್ಗ ಜಿಲ್ಲೆಯ ಉಡುತಡಿ, ಆಯ್ಕೆ 4 ತುಮಕೂರು ಜಿಲ್ಲೆಯ ಗೂಳೂರು. ಸರ್ ಆಪ್ಷನ್ ಎ ಹಾವೇರಿ ಜಿಲ್ಲೆಯ ಬಾಡಗ್ರಾಮ. ಕನಕದಾಸರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡಗ್ರಾಮ. ಸರಿಯಾದ ಉತ್ತರ 2 ಅಂಕವನ್ನು ಪಡೆದುಕೊಂಡಿದ್ದೀರಿ. 6ನೇ ಪ್ರಶ್ನೆ 3ನೇ ತಂಡಕ್ಕೆ: ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಎಂ ಗೋವಿಂದ ಪೈ, ಆಯ್ಕೆ 2 ಕೆ ಎಸ್ ನರಸಿಂಹಸ್ವಾಮಿ, ಆಯ್ಕೆ 3 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಯ್ಕೆ 4 ಡಿ ವಿ ಜಿ. ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಗೋವಿಂದ ಪೈ, ಆಯ್ಕೆ 2 ಕೆ ಎಸ್ ನರಸಿಂಹಸ್ವಾಮಿ, ಆಯ್ಕೆ 3 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಯ್ಕೆ 4 ಡಿ ವಿ ಜಿ. ಈ ಕಡೆ ನೋಡಿ ಉತ್ತರವನ್ನು ಹೇಳಬೇಕು. ಆಯ್ಕೆ ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸಣ್ಣ ಕಥೆಗಳ ಜನಕ ಎಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರೀತೀವಿ. ಸರಿಯಾದ ಉತ್ತರ 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಕಿರುಗೂರಿನ ಗಯ್ಯಾಳಿಗಳು ಇದು ಯಾರ ಕೃತಿಯಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಪೂರ್ಣಚಂದ್ರ ತೇಜಸ್ವಿ, ಆಯ್ಕೆ 2 ಕುವೆಂಪು, ಆಯ್ಕೆ 3 ನೇಮಿಚಂದ್ರ, ಆಯ್ಕೆ 4 ಬಾಗಲೋಡಿ ದೇವರಾಯ. ಆಯ್ಕೆ 4 ಬಾಗಲೋಡಿ ದೇವರಾಯ. ಕಿರುಗೂರಿನ ಗಯ್ಯಾಳಿಗಳು ಬಾಗಲೋಡಿ ದೇವರಾಯ ಅವರ ಕೃತಿಯಾಗಿದೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 1ನೇ ತಂಡಕ್ಕೆ ಪಾಸ್ ಮಾಡ್ತೀವಿ. ಕಿರುಗೂರಿನ ಗಯ್ಯಾಳಿಗಳು ಇದು ಯಾರ ಕೃತಿಯಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಪೂರ್ಣಚಂದ್ರ ತೇಜಸ್ವಿ, ಆಯ್ಕೆ 2 ಕುವೆಂಪು, ಆಯ್ಕೆ 3 ನೇಮಿಚಂದ್ರ, ಆಯ್ಕೆ 4 ಬಾಗಲೋಡಿ ದೇವರಾಯ. ಆಪ್ಷನ್ ಎ ಪೂರ್ಣಚಂದ್ರ ತೇಜಸ್ವಿ. ಕಿರುಗೂರಿನ ಗಯ್ಯಾಳಿಗಳು ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಯಾಗಿದೆ. ಸರಿಯಾದ ಉತ್ತರ 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ ಮೊದಲ ಸುತ್ತು ಮುಕ್ತಾಯ ಆಯಿತು. ಮೊದಲ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನೋಡೋಣ. ಎ ತಂಡ 7 ಅಂಕವನ್ನು ಪಡೆದುಕೊಂಡಿದೆ, ಬಿ ತಂಡ 4 ಅಂಕವನ್ನು ಪಡೆದುಕೊಂಡಿದೆ, ಸಿ ತಂಡ 4 ಅಂಕವನ್ನು ಪಡೆದುಕೊಂಡಿದೆ, ಹಾಗೆ ಡಿ ತಂಡ 2 ಅಂಕವನ್ನು ಪಡೆದುಕೊಂಡಿದೆ.